ಕಿಚ್ಚ ಸುದೀಪ್ ಮುಂದೆ ವಿನಯ್ ಗೌಡ ವಿರುದ್ಧ ತಿರುಗಿಬಿದ್ದ ಡ್ರೋನ್ ಪ್ರತಾಪ್, ಸ್ಪರ್ಧಿಗಳ ಕಂಗಾಲು. ಅಷ್ಟಕ್ಕೂ ಪ್ರತಾಪ್ ಏನ್ ಹೇಳಿದ್ರು ಬನ್ನಿ ನೋಡ್ಕೊಂಬರೋಣ ವೀಕ್ಷಕರೇ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಹೌದು, ಬಿಗ್ ಬಾಸ್ ಕನ್ನಡ ಸೀಸನ್ 10 ಶೋನಲ್ಲಿ ವಿನಯ್ ಗೌಡ ಅವರು ಬೇರೆಯವರನ್ನ ತುಳಿದು ಬೆಳೀತಾರೆ ಎಂದು ಡ್ರೋನ್ ಪ್ರತಾಪ್ ಹೇಳಿದ್ದಾರೆ. ಕಿಚ್ಚ ಸುದೀಪ್ ಮುಂದೆ ಡ್ರೋನ್ ಪ್ರತಾಪ್ ಅವರು ಈ ರೀತಿ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದನ್ನ ಕೇಳಿ ಉಳಿದ ಸ್ಪರ್ಧಿಗಳು ಕೂಡ ಶಾಕ್ ಆಗಿದ್ದಾರೆ. ಇನ್ನುಳಿದ ಸ್ಪರ್ಧಿಗಳು ಕೂಡ ಬೇರೆಯವರಿಗೆ ಒಂದೊಂದು ರೀತಿಯ ಟೈಟಲ್ ಕೊಟ್ಟಿದ್ದಾರೆ. ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಈ ವಾರ ಬಿಸಿ ಬಿಸಿ ಚರ್ಚೆ ನಡೆದಿದೆ. ಸ್ಪರ್ಧಿಗಳ ಆಲಸ್ಯ ಕಂಡು ಕಿಚ್ಚ ಸುದೀಪ್ ಅವರು ಒಂದು ಕಡೆ ಗರಂ ಆಗಿದ್ದು ವಾರ್ನಿಂಗ್ ಕೊಟ್ಟಿದ್ದಾರೆ. ಸ್ಪರ್ಧಿಗಳು ತಮ್ಮ ಪ್ರತಿಸ್ಪರ್ಧಿಗಳಿಗೆ ಒಂದೊಂದು ಬುಕ್ ಕೊಟ್ಟು ಮನಸ್ತಾಪವನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ. ಇದೀಗ ಒಂದು ಕಡೆ ಆದ್ರೆ, ಇದೀಗ ಬಿಗ್ ಬಾಸ್ ಒಬ್ಬರಲ್ಲಿ ಇನ್ನೊಬ್ಬರ ಆರೋಪದ ಬಗ್ಗೆ ಮಾಡಿರುವುದು ಬಹಿರಂಗ ವೈರಲ್ ಆಗಿದೆ ವೀಕ್ಷಕರೇ. ಬಿಗ್ ಬಾಸ್ ಕನ್ನಡ ಸೀಸನ್ 10ರಲ್ಲಿ ಈ ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಅಹಂಕಾರದಿಂದ ಮೆರೆಯೋದು ಹೇಗೆ, ಬೇರೆಯವರನ್ನ ತುಳಿದು ಬೆಳೆಯೋದು ಹೇಗೆ, ಬೆನ್ನಿಗೆ ಚೂರಿ ಹಾಕೋದು ಹೇಗೆ, ಸುಳ್ಳಿನ ಅರಮನೆ ಕಟ್ಟೋದು ಹೇಗೆ ಎನ್ನುವ ಪುಸ್ತಕಗಳನ್ನ ಯಾರು ಯಾರಿಗೆ ಕೊಡ್ತೀರಿ ಅಂತ ಹೇಳಿದ್ರು. ಈ ಪುಸ್ತಕಗಳನ್ನ ಸ್ಪರ್ಧಿಗಳು ಇತರ ಸ್ಪರ್ಧಿಗಳಿಗೆ ನೀಡಿದ್ರು. ಆಗ ಒಂದಷ್ಟು ಮಾತಿನ ಚಕಮಕಿ ನಡೆದಿದೆ. ಡ್ರೋನ್ ಪ್ರತಾಪ್ ಅವರು ವಿನಯ್ ವಿರುದ್ಧ ಪಕ್ಕ ಸಿಡಿದಿದ್ದಾರೆ. ಇದು ಎಲ್ಲರಿಗೂ ಶಾಕ್ ಉಂಟು ಮಾಡಿದೆ. ಹೌದು, ಅಹಂಕಾರದಿಂದ ಮೆರೆಯೋದು ಹೇಗೆ ಎನ್ನುವ ಪುಸ್ತಕವನ್ನ ಕಾರ್ತಿಕ್ ಅವರಿಗೆ ಕೊಡ್ತೇನೆ ಎಂದು ಕೀಳಾಗಿ ಹೇಳಿದ್ರು. ಅಂದ್ರೆ ಅವರಿಗೆ ಅಷ್ಟು ಅಹಂಕಾರ ಇದೆ. ಇದರ ಬಗ್ಗೆ ಪೆನ್ನಿಗೆ ಚೂರಿ ಹಾಕೋದು ಎನ್ನುವ ಪುಸ್ತಕವನ್ನ ಕಾರ್ತಿಕ್ ಅವರಿಗೆ ಕೊಡ್ತೀರಿ ಪಕ್ಕದಲ್ಲಿ ಅಂದ್ರೆ ನಿಜಕ್ಕೂ ಇದಕ್ಕೊಂದು ಅರ್ಥ ಇರುತ್ತದೆ ವೀಕ್ಷಕರೇ. ಆದರೆ ಇವತ್ತು ಡ್ರೋನ್ ಪ್ರತಾಪ್ ಬೇರೆಯವರನ್ನ ತುಳಿದು ಬೆಳೆಯೋದು ಹೇಗೆ ಅನ್ನೋ ಪುಸ್ತಕವನ್ನ ವಿನಯ್ ಅವರಿಗೆ ಕೊಡ್ತಾರೆ. ಇದು ಅವರಿಗೆ ತುಂಬಾ ಮ್ಯಾಚ್ ಆಗುತ್ತೆ. ವಿನಯ್ ಸರಿ ಅಂತ ಹೇಳಿದವರೆಲ್ಲ ಮನೆಗೆ ಹೋದ್ರು. ಅವರ ಬೆಡ್ಶೀಟ್ ಎಲ್ಲವೂ ವಿನಯ್ ಬೆಡ್ಶೀಟ್ ಅಂತ ಹೇಳ್ತಾರೆ ವೀಕ್ಷಕರೇ. ಇದೀಗ ಡ್ರೋನ್ ಪ್ರತಾಪ್ ಅವರು ವಿನಯ್ ಗೌಡ ಬಗ್ಗೆ ಈ ರೀತಿ ಹೇಳ್ತಿರೋದನ್ನು ನೋಡಿ ನಮ್ರತಾ ಗೌಡ, ಮೈಕಲ್ ಅಜಯ್ ಅವರು ಕೂಡ ಶಾಕ್ ಆಗಿದ್ದಾರೆ. ಈ ಒಂದು ವಿಚಾರ ಬಿಗ್ ಬಾಸ್ ಮನೆಯಲ್ಲಿ ಬಹಳಷ್ಟು ಚರ್ಚೆಗೆ ವಿಷಯ ಇದೆ. ಆದ್ರೆ ಖಡಕ್ ಆಗಿ ಡ್ರೋನ್ ಪ್ರತಾಪ್ ವಿನಯ್ ಬಗ್ಗೆ ಸಿಡಿದಿದ್ದು ಎಲ್ಲರ ಮೆಚ್ಚುಗೆ ಪಾತ್ರವಾಗಿದೆ ವೀಕ್ಷಕರೇ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ.